ಇವಾಗ 1000 ಕೋಟಿ ಇದೆ, ಆ 1000 ಕೋಟಿ ಬಿಟ್ಬಿಡಿ ಅಂತೇಳಿ ಫುಟ್ಪಾತ್ ವ್ಯಾಪಾರಿಗಳು ಎಲ್ಲೋ ಜೀವನ ಮಾಡ್ತಾರೆ. ತೆಗಿಲಿ ಬೇಡ ಅನ್ನಲ್ಲ, ಎಲ್ಲಿ ತೊಂದರೆ ಇದೆ ಅಲ್ಲಿ ತೆಗಿಲಿ, ತೆಗೆದವರಿಗೆ ಪರಿಹಾರನೂ ಕೊಡಬೇಕು. ರೋಡ್ ಇಲ್ಲ ಅಲ್ಲಿ, ಗುಂಡಿಯಲ್ಲಿ ಬಿದ್ದು ಸತ್ತವ್ರು, ಹಿಂದ್ಗಡೆ ಗಾಡಿ ಬಂದು ಡಿಕ್ಕಿ ಹೊಡೆದೆ. ಇವಾಗ 10 ವರ್ಷ ಎಲ್ಲರ ಸಮಸ್ಯೆ ಇವಾಗ ಆಗ್ತಾ ಇದೇನ್ರಿ? ಅದಕ್ಕೆ ತಕ್ಕನಾಗಿ BBMP ಅಧಿಕಾರಿಗಳು ಹೇಳೋರು ಕೇಳೋರು ಯಾರೆಲ್ಲ ಅವರೆಲ್ಲಂದ್ರಲ್ಲೇ ನುಗ್ತಾ ಇದ್ದಾರೆ, ತೆಗಿತಾ ಇದ್ದಾರೆ, ನಾಶ ಮಾಡ್ತಾ ಇದ್ದಾರೆ. ಓಟ್ ಹಾಕೋ ಟೈಮಲ್ಲಿ ಹೆಂಗ್ ಬರ್ತಾರೆ ಅವ್ರು ನಮ್ಗೆ? ನೀನ್ ಬೇಕು. ಫುಟ್ಪಾತ್ ಮೇಲೆ ಇಂದಿರಾ ಕ್ಯಾಂಟೀನ್ ಇದೆ, ಹೈವೇಗೂ ಸಬ್ ಹೈವೇಗೂ ಇರೋ ಕನೆಕ್ಟಿವಿಟಿ ರೋಡಲ್ಲಿ ನೀವು ಮಾರ್ಕೆಟ್ ಮಾಡಿದ್ದೀರಾ, ಅದು ಯಾವ ಕಾನೂನು? ದಂಧ ಬಿಟ್ಟು ಎಲ್ಲ ಬಿಟ್ಟು ಇವ್ರು ಬೆನ್ನಿಂದೆ ಒಪ್ಪಿಸಿ ನಾವು ಗೆಲ್ಲಿಸ್ತಿದ್ದೇವಲ್ಲ. ಆ ಸಚಿವ್ರಿಗೆ ಹೇಳ್ತೀನಿ, ನಮ್ಮಂಥವ್ರು ಹೊಟ್ಟೆ ಉರಿದ್ರೆ ನಿಮಗೆ ಇವಾಗ ಚೆನ್ನಾಗಿ ಅನಿಸುತ್ತೆ, ಮುಂದೆ ಕಷ್ಟ ಅನುಭವಿಸ್ತೀರಾ. ಕಣ್ಣು ಇಲ್ಲ ಮನಸ್ಸು ಇಲ್ಲ ಅವ್ರು, ನಾವೇನು ಹೇಳೋಕ್ಕಾಗಲ್ಲ. ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ನಾವಿವತ್ತು ಕೋರಮಂಗಲದ ಜಕ್ಸಂದ್ರ ಬಸ್ ಸ್ಟಾಪ್ ಬಳಿ ಇರುವಂಥ ಫುಟ್ಪಾತ್ ಏರಿಯಾದಲ್ಲಿದ್ದೀವಿ. ನಿಮಗೆ ಗೊತ್ತಿದೆ ಯಾಕೆ ಫುಟ್ಪಾತ್ ಅಂತ ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರ ಒಂದು ನಿರ್ಧಾರ ಮಾಡಿದೆ. ಫುಟ್ಪಾತ್ನಲ್ಲಿರುವಂಥ ಅಂಗಡಿಗಳ ತೆರವು ಕಾರ್ಯಾಚರಣೆ, ಏಕೆಂದರೆ ಪಾದಾಚಾರಿಗಳಿಗೆ ಸಮಸ್ಯೆ ಆಗಬಾರ್ದು, ವಾಹನ ಸವಾರರಿಗೆ ಸಮಸ್ಯೆ ಆಗಬಾರ್ದು ಅಂತ. ಆದರೆ ಈ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ ಅಂತ ಇನ್ನೂ ಕೂಡ ಫುಟ್ಪಾತ್ ವ್ಯಾಪಾರಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಏಕಾಏಕಿ ಬಂದು ನಮ್ಮ ಅಂಗಡಿ ಮುಂಗಟ್ಟುಗಳನ್ನು ತೆಗೆದುಬಿಟ್ರೆ ಮುಂದಿನ ಜೀವನ ಹೇಗೆ, ಬದುಕೋದು ಹೇಗೆ, ಜೀವನ ನಡೆಸೋದು ಹೇಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ, ಗೋಳಾಡ್ತಿದ್ದಾರೆ, ಅಳ್ತಿದ್ದಾರೆ. ಏನೇ ಮಾಡಿದ್ರೂ ಸರ್ಕಾರ ಮುಲಾಜಿಲ್ಲದೆ ಒಂದಷ್ಟು ಅಂಗಡಿಗಳನ್ನು ತೆರವು ಮಾಡ್ತಾ ಇದೆ. ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಈಗಾಗಲೇ ಫುಟ್ಪಾತ್ ಮೇಲಿರುವಂಥ ಅಂಗಡಿಗಳನ್ನು ತೆರವು ಮಾಡ್ಕೊಂಡು ಬರ್ತಾ ಇದೆ ರಾಜ್ಯ ಸರ್ಕಾರ GBA ಅಡಿಯಲ್ಲಿ. ಸೊ ಈಗ ಕೋರಮಂಗಲದಲ್ಲಿ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಾ ಇರುವಂಥ ವ್ಯಾಪಾರಸ್ಥರು ಏನು ಹೇಳ್ತಾರೆ? ತಳ್ಳೋ ಗಾಡಿ ಇದೆ, ಎಳ್ನೀರು ಮಾರ್ತಿದ್ದಾರೆ, ಇನ್ನು ಕೆಲವರು ಪಾನಿಪುರಿ ಮಾರ್ತಿದ್ದಾರೆ, ಹಿಂಗೆ ಸಣ್ಣ ಪುಟ್ಟ ಅಂಗಡಿಗಳನ್ನು ಹಾಕ್ಕೊಂಡಿದ್ದಾರೆ. ಅವ್ರ ಮುಂದಿನ ಜೀವನ ಹೇಗೆ? ಸರ್ಕಾರದ ಈ ನಿರ್ಧಾರಕ್ಕೆ ಏನು ಹೇಳ್ತಾರೆ? ಏನಾದ್ರು ಪರಿಹಾರ ಬೇಕು ಅಂತ ಏನಾದರೂ ಡಿಮ್ಯಾಂಡ್ ಮಾಡ್ತಾರಾ? ಇವರ ಗೋಳೇನು, ಸಂಕಟ ಏನು, ಇದೆಲ್ಲವನ್ನು ಅವರ ಬಳಿಯೇ ಮಾತಾಡ್ಸೋಣ ಬನ್ನಿ. ಸರ್, ಫುಟ್ಪಾತ್ ಮೇಲೆ ಇರೋ ಅಂಗಡಿಗಳನ್ನೆಲ್ಲ ಮುಚ್ಚಿಸ್ತಾ ಇದ್ದಾರೆ, ಅಲ್ಲಿ ಜಾಗ ಖಾಲಿ ಮಾಡಿಸ್ತಿದ್ದಾರೆ, ಏನು ಹೇಳ್ತೀರಾ? ಫುಟ್ಪಾತ್ ಮೇಲೆ ಹೋಗಿ ಅವ್ರ ಪ್ರಕಾರ ಕರೆಕ್ಟ್ ಅನಿಸುತ್ತೆ, ನಮ್ಮ ಪ್ರಕಾರ ಅವ್ರು ಮಾಡೋ ತಪ್ಪು ಅನಿಸುತ್ತೆ. ಇವಾಗ ಪ್ರತಿಯೊಂದು ರಾಜಕಾರಣಿಗಳು ಈ ಒತ್ತುವರಿ ಮಾಡ್ಕೊಂಡು ಬಿಲ್ಡಿಂಗ್ಗಳು ಕಟ್ಕೊಂಡಿದ್ದಾರೆ ಎಲ್ಲ ಏರಿಯಾದಲ್ಲಿ. ಕೋಟ್ಯಾಧೀಶರು ಇದ್ದಾರೆ, ಅವನೊಂದು ಸುಮಾರು 10 ತಲೆಮಾರೋಟ ಆಸ್ತಿ ಗಳಿಸಿದ್ದಾರೆ. ಸ್ವಲ್ಪ ಬಡವ್ರಿಗೆ ಫುಟ್ಪಾತ್ ಮೇಲೆ ಇರೋರು ಬಿಡಿ ಅಂತೇಳಿ ಅವ್ರಿಗೆ. ಇವ್ರು 10 ವರ್ಷ ರಾಜಕೀಯ ಮಾಡೋದ್ರಲ್ಲಿ ಎಷ್ಟು ಸಂಪಾದನೆ ಇದ್ದಿತ್ತು. ಅದು 10 ವರ್ಷ ಮುಂಚೆ ಬರೋ ಟೈಮ್ನಾಗ 2 ಕೋಟಿ ಇದ್ದಿತ್ತು ಅವ್ರದ್ದು. ಇವಾಗ 1000 ಕೋಟಿ ಇದೆ, ಆ 1000 ಕೋಟಿ ಬಿಟ್ಬಿಡಿ ಅಂತೇಳಿ ಫುಟ್ಪಾತ್ ವ್ಯಾಪಾರಿಗಳು ಎಲ್ಲೋ ಜೀವನ ಮಾಡ್ತಾರೆ. ಇವಾಗ ನನ್ನ ಮಕ್ಳು ಫೀಸ್ ಕಟ್ಕೊಂಡು ನಾನು ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೀನಿ, ನಮಗೂ ಕಷ್ಟ ಜೀವನ ಅನ್ನೋದು ಗೊತ್ತಿರುತ್ತೆ. ಅವ್ರು ಅದು ಬಿಟ್ಕೊಡಿ ಅಂತೇಳಿ ಬಡ್ರಿಗೆ ಪಾಪ ಗೊತ್ತಾಗುತ್ತೆ ಅವರಿಗೆ. ಜನರಿಗೇನೆ ಸಮಸ್ಯೆ ಆಗ್ತಿದೆ ಮೇಡಮ್. ಇವಾಗ ರೋಡ್ ಸೈಡ್ ಎಲ್ಲೆಲ್ಲಿ ಇವಾಗ 300 ಜನ ಸತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಸತ್ತಿದ್ದಾರೆ ಅಂತ ಅವ್ರು ತೋರ್ಸಂತೇಳಿ. ಈ ರೋಡಲ್ಲಿ ನಾನು 12 ವರ್ಷ ಆಯಿತು, ಒಬ್ಬರು ಸತ್ತಿಲ್ಲ. ಎಲ್ಲಿ ಸತ್ತಿದ್ದಾರೆ? ಔಟ್ರಿಂಗ್ ರೋಡು ಸತ್ತೋರು. ಯಾಕೆ? ಗುಂಡಿ ಇದೆ, ರೋಡ್ ಇಲ್ಲ ಅಲ್ಲಿ, ಗುಂಡಿಯಲ್ಲಿ ಬಿದ್ದು ಸತ್ತೋರು, ಹಿಂದ್ಗಡೆ ಗಾಡಿ ಬಂದು ಡಿಕ್ಕಿ ಹೊಡೆದೆ. ಜನನ ಹೆಂಗೆ ಮಾಡ್ತಾರೆ? ರೋಡ್ ಕ್ರಾಸ್ ಆಗ್ಬೇಕಾದ್ರೆ ಮೊಬೈಲ್ ಹಿಂಗೆ ಹಿಡ್ಕೋತಾರೆ, ಹೋಗ್ತಾ ಇರ್ತಾರೆ. ಈ ಬೈಕ್ನವ್ರು ಬರ್ತಾರೆ, ಹಿಂಗೆ ಹಿಡ್ಕೋತಾರೆ, ಬೈಕ್ ಕೊಡಿಸ್ತಾರೆ. ಅವ್ರು ಮಾಡೋ ತಪ್ಪಿಗೆ ಫುಟ್ಪಾತ್ ಮೇಲೆ ಯಾಕೆ ಬರಬೇಕು? ಕರೆಕ್ಟ್ ತಪ್ಪು. ಫುಟ್ಪಾತ್ ಮೇಲೆ ಅಂಗಡಿ ಹಾಕೊಂಡ್ರೆ ಒಂದಷ್ಟು ಕ್ರೌಡ್ ಆಗುತ್ತೆ, ಜನರಿಗೆ ನಡೆಯೋಕೆ ಜಾಗ ಇರಲ್ಲ. ಸೊ ಕೆಳಗಡೆ ರೋಡಿಗೆ ಬರ್ತಾರೆ ನಡೆದ. ಇವಾಗ 10 ವರ್ಷ ಎಲ್ಲರ ಸಮಸ್ಯೆ ಇವಾಗ ಆಗ್ತಾ ಇದೇನ್ರಿ? 10 ವರ್ಷ ಇಲ್ಲ, ಇವಾಗ ನಾನು 12 ವರ್ಷ ಆಯ್ತು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಾ ಇದ್ದೆ. 12 ವರ್ಷದಿಂದ ಆಗ್ಲಾರ್ದ ಯಾಪ ಇವಾಗ ಕಷ್ಟ ಆಯ್ತು. ಇವಾಗ ಈ ಒಂದು ಏರಿಯಾದಲ್ಲಿ ಸಮಸ್ಯೆ ಆಗಿಲ್ಲ ಅಂದ್ರೆ ಇನ್ನೊಂದು ಏರಿಯಾದಲ್ಲಿ ಸಮಸ್ಯೆ ಎಲ್ಲಿ ಸಮಸ್ಯೆನೇ ಇಲ್ರಿ. ರಾಜಕಾರಣಿಗಳು ನಾನು ಬಂದಿದ್ದೀನಿ ಅಂತ ತೋರಿಸ್ಬೇಕು ಜನಕ್ಕೆ ಅನ್ನೋದು ಅಷ್ಟೇ ರೀ. ಅದಕ್ಕೆ ಬಿಟ್ರೆ ಏನಿಲ್ಲ ರೀ. ನಾನು ಇವಾಗ ಈ ಸ್ಥಾನಕ್ಕೆ ಬಂದಿದ್ದೀನಿ. ಇವಾಗ ನಾನು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಾ ಇದ್ದೀನಿ ರೀ. ನಾನು ಹೋಗಿ ಒಂದು ಕಂಪ್ನಿಯಲ್ಲಿ ಎಂಪ್ಲಾಯ್ ಆಗಿಬಿಟ್ರೆ ನನ್ನದೇ ಒಂದು ದೌಲತ್ ಬರುತ್ತೆ. ಒಂದು ರಾಜಕೀಯ ಫೀಲ್ಡ್ ಬಂದರೆ ಒಂದು ಸ್ಥಾನಕ್ಕೆ ಬಂದರೆ ಒಂದು ದೌಲತ್ತಲ್ಲಿ ತೋರಿಸ್ತಾರೆ ರೀ. ಅದು ಬಿಡಬೇಕು. ಇವಾಗ ಓಟ್ ಹಾಕೋ ಟೈಮಲ್ಲಿ ಹೆಂಗೆ ಬರ್ತಾರೆ ಅವ್ರು ನಮಗೆ? ನೀನು ಬೇಕು, ನೀವು ಬರ್ರಿ ಅಂತ ಹೇಳಿ. ನಾವು ಆ ಟೈಮಲ್ಲಿ ದಂಧ ಬಿಟ್ಟು ಎಲ್ಲ ಬಿಟ್ಟು ಇವ್ರು ಬೆನ್ನಿಂದೆ ಒಪ್ಪಿಸಿ ನಾವು ಗೆಲ್ಲಿಸ್ತಿದ್ದೇವಲ್ಲ. ಅವಾಗ ನಾವು ಬೇಡವಾ? ನಮ್ಮ ಹೆಂಡ್ರು ಮಕ್ಕಳು ಎಲ್ಲ ಓಟ್ ಹಾಕಿರ್ತಿದ್ದೆವು. ಇವಾಗ ನಾವು ಬೇಡ ಅಂದ್ರೆ ಹೆಂಗೆ? ಇವಾಗ 300 ಜನ ಸತ್ತಿದ್ರೆ ಪ್ರತಿ ಮಾತಿಗೆ ಅದೇ ಹೇಳ್ತಾನೆ ನಾವು ಸಚಿವರು. 300 ಜನ ಎಲ್ಲಿ ಸತ್ತಿದ್ದಾರೆ? ಔಟ್ ರಿಂಗ್ ರೋಡಲ್ಲೇ ಸತ್ತಿದ್ದು, ಮೈಸೂರು ರೋಡಲ್ಲಿ, ಔಟ್ ರಿಂಗ್ ರೋಡಲ್ಲೇ. ಬೇಕಾದ್ರೆ ನಾನು ತೋರಿಸ್ಕೊಡ್ತೀನಿ. ಗುಂಡಿ ಮುಚ್ಚಕ್ಕಾಗಲ್ಲ ಇವರಿಗೆ. ಬಂದು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋರಿಗೆ ಎಷ್ಟೋ ಜನ ಕಷ್ಟದಲ್ಲಿದ್ದಾರೆ. ಮಿಡಲ್ ಕ್ಲಾಸ್ ಜನಕ್ಕೆ ನಾವು ಊಟ ಸಿಗೋದಿಲ್ಲ. ಇವ್ರು ಯಾರು 5 ಸ್ಟಾರ್ದಲ್ಲಿ ಊಟ ತಿನ್ನೋರು ಯಾರು ಬರಲ್ರಿ ನಮ್ಮ ಹತ್ರ. ನಾವು ಬಡವ್ರೆ, ಅವರು ಬಡವ್ರೆ. ಇವಾಗ ಸತ್ತಿದೆಯಲ್ರಿ ಜನ. ಔಟ್ ರಿಂಗ್ ರೋಡಲ್ಲೇ ಎಲ್ಲ ಜನ ಸತ್ತಿದ್ದು. ಔಟ್ ರಿಂಗ್ ರೋಡು, ಮೈಸೂರು ರೋಡು, ಎವೆ ರೋಡಲ್ಲೇ ಜನ ಸತ್ತಿದ್ದು. ಈ ರೋಡಲ್ಲಿ ಒಬ್ಬನು ನಾನು ಕಂಡಂಗೆ 12 ವರ್ಷದಿಂದ ನಾನು ಬಂದು 2005ರಿಂದ ಈ ವೆಂಕಟಾಪುರದಲ್ಲಿ ಇರೋದ್ರಿ. ನಾನು 2005ರಿಂದ ಗುಲ್ಬರ್ಗಲಿಂದ ಬಂದು ಇಲ್ಲಿ ವಲಸೆ ಇರೋದ್ರಿ. ನಾನು ಕರ್ನಾಟಕದವನೇ. ನಾನು ಬಂದ ಬಳಿಕೆ 2000
15ರಲ್ಲಿ ನಾನು ಹೋಟೆಲ್ ಹಾಕಿದ್ರಿ. ಅವಾಗ ನೋಡಿದ್ರೆ ಒಬ್ಬರು ಸತ್ತಿಲ್ಲ ರೋಡ್ ಮೇಲೆ ರೀ, ಒಬ್ಬರು ಸತ್ತಿಲ್ಲ. ಸತ್ತಿದಲ್ರಿ ಎಲ್ಲ ರಿಂಗ್ ರೋಡು ಮ್ಯಾಗಡೆ ಫ್ಲೋರ್ ಮೇಲೆ ಅವ್ರು ಎಣ್ಣೆ ಹೊಡ್ಕೊಂಡು ಹೋಗಿ ಗುಂಡಿಯಲ್ಲಿ ಬಿದ್ದು ಗುಂಡಿ ಮುಚ್ಚೋಕ್ಕಾಗಲ್ಲ. ಇವ್ರಿಗೆ ಫುಟ್ಪಾತ್ ಮೇಲೆ ಮಾಡೋದು ತಪ್ಪು ಮೇಡಮ್. ಆ ಸಚಿವ್ರಿಗೆ ಹೇಳ್ತೀನಿ, ನಮ್ಮಂಥವ್ರು ಹೊಟ್ಟೆ ಉರಿದ್ರೆ ನಿಮಗೆ ಇವಾಗ ಚೆನ್ನಾಗಿ ಅನಿಸುತ್ತೆ, ಮುಂದೆ ಕಷ್ಟ ಅನುಭವಿಸ್ತೀರಾ. ಮತ್ತೆ ಈಗ ಏನು ಇದಕ್ಕೆ ಪರಿಹಾರ ಏನು ಸರ್ಕಾರ? ಪರಿಹಾರ ಅಂದರೆ ಇವಾಗ ಏನು ಮೇಡಮ್, ಇವಾಗ ನಾವು ಫುಟ್ಪಾತ್ ಅಂದರೆ ಇದು ಫುಟ್ಪಾತ್ ಸಮಸ್ಯೆನಲ್ಲ. ಇವಾಗ ಬಿಲ್ಡಿಂಗ್ ಅವ್ರ ಮನೆ ಇದೆ ತಾನೇ, ಮನೆ ಎದುರುಗಡೆ ಇರೋರು ಅಂಥವ್ರು ತೊಂದರೆ. ಇವಾಗ ಅವನು ಅಂಗಡಿ ಇಟ್ಟಿದ್ದಾನೆ, ಅವನೇನೋ ಸಮಸ್ಯೆ ಅಲ್ಲಿ ಎದುರುಗಡೆ ಇಲ್ಲಿವರೆಗೂ ತಂದು ಬ್ಯಾರಿಕೇಡ್ ಇಡ್ತಾನೆ, ಅವ್ರಿಗೆ ಮಾಡ್ಬೇಕು. ನಾವೇನು 3 ಅವರ್ 4 ಅವರ್ ವ್ಯಾಪಾರ ಮಾಡ್ಕೊತೀವಿ, ಓದ್ತಿದ್ದೇವೆ ನಾವು. 4 ಅವರೇ ವ್ಯಾಪಾರ ಮಾಡೋದು ನಾವು. 12 ಗಂಟೆ ಬರ್ತೀವಿ, 4 ಗಂಟೆ ಕ್ಲೋಸ್ ಮಾಡ್ಕೊಂಡು ಹೋಗ್ತಿದ್ದೇವೆ ನಾವು. ಬೆಳಗ್ಗೆ ಯಾರೋ ತಿಂಡಿ ಹಾಕೋತಾರೆ, ಅವ್ರು ಒಂದು 3 ಅವರ್ ಅವ್ನು ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ. ನಮ್ಮಲ್ಲಿನ ಸಮಸ್ಯೆ ಏನಿಲ್ಲ. ಇವಾಗ ಬಿಲ್ಡಿಂಗ್ ಎದುರುಗಡೆ ಒತ್ತುವರಿ ಮಾಡ್ಕೊಂಡು ಬಂದ್ರೆ ಅವ್ರ ಸಮಸ್ಯೆ. ನಮ್ದು ಯಾರು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋರು ಯಾರೂ ಸಮಸ್ಯೆ ಮಾಡಲ್ಲ. ನಾವು 3 ಅವರ್ 4 ಅವರ್ ಅಷ್ಟೇ ಮೇಡಮ್ ವ್ಯಾಪಾರ ಮಾಡೋದು. ಈಗ ನೀವು ಕೆಲವರು ಹೇಳ್ತಾರೆ, ನೀವು ಹೇಳಿದ್ರಿ 10 ವರ್ಷದಿಲ್ಲ ಸಮಸ್ಯೆ ಈಗ ಯಾಕೆ ಅಂತ. ಹಾ. ಈ ಹಿಂದೆ ಬಿಜೆಪಿ ಗೌರ್ಮೆಂಟ್ ಇತ್ತು, ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು, ಇದೇ ಸಿದ್ದರಾಮಯ್ಯ ಸರ್ಕಾರ ನಡೆಸ್ತಾ ಇತ್ತು. ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಅಡಿಯಲ್ಲಿ ಈಗ ಕೃಷ್ಣ ಬೈರೇಗೌಡರು ಈ ನಿರ್ಧಾರಕ್ಕೆ ಬಂದು ಎಲ್ಲಾ ಕಡೆ ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ ಫುಟ್ಪಾತ್ ಮೇಲೆ. ಹೆಂಗ್ ಅನ್ಸುತ್ತೆ? ಈ ಕೃಷ್ಣ ಬೈರೇಗೌಡವ್ರಿಗೆ ಹೇಳ್ತೀನಿ, ಸಿಟಿಯಲ್ಲಿ ಇದು ಮೊದಲು ತಿಳ್ಕೊಳ್ಳಿ. ಮೊದಲೇ ತಿಳ್ಕೊಬೇಕು ಸಿಟಿಯಲ್ಲಿ ಏನಿದೆ, ಏನು ಸುದ್ದಿ, ಎದರ ದಿಸಿನ ಪ್ರಾಬ್ಲಮ್ ಇದೆ, ಫಸ್ಟು ಅದು ಸ್ಟಡಿ ಮಾಡಿಬಿಟ್ಟು ಆಮೇಲೆ ಮಾಡ್ಬೇಕ್ರಿ. ಸಡಲ್ಲ ಫುಟ್ಪಾತ್ ಮೇಲಿನವ್ರೆ ಯಾರೋ ಹೇಳಿದಕ್ಕೆ ಅವ್ರದ್ದು ತಪ್ಪಂತಲ್ರಿ. ಇವಾಗ ಅವರು ಹೈಕೋರ್ಟ್ ಆರ್ಡ್ರ್ ಇದೆ ತೆಗಿತೀನಂತ, ಓಕೆ, ಅವ್ರದ್ದು ಏನು ತಪ್ಪಿಂತಿಲ್ಲ. ಸಚಿವರು ಅವ್ರು ತಿಳ್ಕೊಬೇಕು ಫಸ್ಟು. ಇದು ಮಾಡಿದ್ರೆ ಏನು ಸಮಸ್ಯೆ ಆಗುತ್ತೆ, ಇದು ಮಾಡಲಿಲ್ಲ ಅಂದ್ರೆ ಏನು ಸಮಸ್ಯೆ ಆಗುತ್ತೆ, ಯಾರಿಗೆ ಎತ್ತಿಸ್ಬೇಕು, ಯಾರಿಗೆ ಬಿಡಬೇಕು, ಅದು ಫಸ್ಟ್ ಅವರು ಮಾಡ್ಕೊಂಬರ್ಬೇಕು ರೀ. ಸುಮ್ಮನೆ ಬಂದುಬಿಟ್ಟೆ ಫುಟ್ಪಾತ್ ರೋಡ್ ಇಲ್ಲ ಮೇಡಮ್. ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತಾರೆ. ಒಂದು ರೌಂಡ್ ಇವರು ಬೆಂಗಳೂರು ರೋಡೇ ಚೆನ್ನಾಗಿಲ್ಲ ರೀ. ಬೆಂಗಳೂರಲ್ಲಿ 1 ಅವರ್ ಮಳೆ ಬಲ್ರಿ, ಅಲ್ಲೋಲ ಆಗ್ಬಿಡುತ್ತೆ ಬೆಂಗಳೂರು. ರೋಡೇ ಇಲ್ಲ. BJP ಸರ್ಕಾರ ಇರಲಿ, JDS ಇರಲಿ, ಕಾಂಗ್ರೆಸ್ ಇರಲಿ, ನಾವು ಯಾರಿಗೂ ಇದಿಲ್ಲ ರೀ. ಆಯ್ತು, ನಾವು ಹಾಕೋದು ಕಾಂಗ್ರೆಸ್ಗೆ ಓಟ್ ಹಾಕೋದು. ನಾವು ಹಾಕೋದೇ ಕಾಂಗ್ರೆಸ್ಗೆ ಓಟ್ ಹಾಕಿದ್ದೇವೆ ನಾವು. ಇಷ್ಟು ವರ್ಷಲಿಂದನೂ ನಾವು ಕಾಂಗ್ರೆಸ್ಗೆ ರಾಮಲಿಂಗಾರೆಡ್ಡಿ ಬಿಟ್ಟರೆ ನಾವು ಯಾರಿಗೂ ಓಟ್ ಹಾಕಲ್ಲ. ಅವನು 10 ಲಕ್ಷ ಕೊಡ್ತೀನಪ್ಪ, 10 ಲಕ್ಷ ಕೊಟ್ಟಿದ್ದು ನಾನು ಮಜಾ ಮಾಡೋಕ್ಕೆ 1 ವರ್ಷದಲ್ಲಿ ಖಾಲಿ ಆಗುತ್ತೆ ರೀ ನನಗೆ. ನಾನು ದಿನ ದುಡ್ದು ನಾನು ಸಂಪಾದನೆ ಮಾಡ್ತೀನಿ ರೀ, ಅದೇ ನನಗೆ ಹತ್ತೋದು. ಇಲ್ಕ ನಾನು ಯಾವುದೋ ತಿಂದರೆ ಶುಗರು, BP, ನನಗೆಲ್ಲ ರೋಗ ಬರುತ್ತಾರೆ. ನಾವು ದುಡ್ದು ನಾವು ತಿಂದಿದ್ದೆ ನಮ್ಗೆ ಸಿಗೋದು. ಈಗ ಏನು ಮಾಡ್ತೀರಿ? ಈಗ ಫೈನಲಿ ಬಂದು ನಿಮ್ಮ ಅಂಗಡಿ ತೆಗಿಬೇಕು ಇಲ್ಲಿಂದ ಅಂದರೆ ಇವತ್ತು ಸ್ಟ್ರೈಕ್ ಮಾಡಿದ್ದಾರೆ. ಇವಾಗ ನಮ್ಮ ಸಂಘಟನೆದವ್ರು ಸುಪ್ರೀಂ ಕೋರ್ಟ್ ತನಕ ಇದೆ ರೀ. ಅವ್ರಿಗೆ ಹೈಕೋರ್ಟ್ ಇರ್ಬೋದು, ನಮ್ಗೆ ಸುಪ್ರೀಂ ಕೋರ್ಟ್ ಇದೆ. ಬಡವ್ರಿಗೊಂದೇ ಶ್ರೀಮಂತ್ರಿಗೊಂದು ನ್ಯಾಯ ಅಂತ ಇರಂಗಿಲ್ಲಲ್ಲ ರೀ. ನಮ್ಮದು ತಡೆ ಆಜ್ಞೆ ತರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡ್ತಾನೆ ನೋಡಮ್. ಅಂದರೆ ನಮಗೇನಂದರೆ ಮೇಡಮ್, ನಾವು ಯಾರು ಏನಾದರೂ ಮಾಡಲಿ ರಾಮಲಿಂಗಾರೆಡ್ಡಿ ಸರ್ ಮೇಲೆ ಒಂದು ನಮಗೆ ಬೆಂಬಲ ತುಂಬ ಇದೆ. ಯಪ್ಪ, ಈ ಏರಿಯಾದಲ್ಲಿರೋರಿಗೂ ನಮಗೇನು ತೊಂದರೆ ಆಗಲ್ಲ ಅಂತೇಳಿ ನಮಗೊಂದು ನಂಬಿಕೆ, ಪಕ್ಕಾ ನಂಬಿಕೆ ರೀ. 100ಕ್ಕೆ 100 ರೀ. ರಾಮಲಿಂಗಾರೆಡ್ಡಿ ಮಾಡಿದಟ್ಟು ಯಾವ ರಾಜಕಾರಣಿಗಳನ್ನೂ ಮಾಡಿಲ್ಲ ರೀ ಇವತ್ತಿನವ್ರಿಗೂ. ಅಯ್ಯಪ್ಪ, ಲಾಕ್ಡೌನಲ್ಲಿ ಎಷ್ಟು ಅನ್ನದಾನ ಮಾಡಿದ್ದಾರೆ ರೀ. ಡೈಲಿ ಬಿಸಿ ಊಟ ತಂದು ಕೊಟ್ಟಿದ್ದಾರೆ ನಮಗೆ. ಡೈಲಿ ಅವ್ರು ಇರೋವರೆಗೂ ನಮಗೇನು ಭಯ ಇಲ್ಲ ಮೇಡಮ್. 1 ತಿಂಗಳು ನಮ್ಗೆ ತೊಂದರೆನೂ ಆಗ್ಬೋದು, ಎಲ್ಲನೂ ಆಗ್ಬೋದು. ರಾಮಲಿಂಗಾರೆಡ್ಡಿ ಸರ್ ಇರೋವರೆಗೂ ನಮಗೇನು ಭಯ ಇಲ್ಲ. ಹಾಂ, ಅವ್ರು ಇರೋವರೆಗೂ ನಮಗೆ ತೊಂದರೆ ಏನಾಗಲ್ಲ ರೀ. ಕಷ್ಟ ಇದೆ ಸರ್ ಅಂತ ಹೋದರೆ, ಅವ್ರ ಮನೆ ಬಾಗಿಲಿಗೆ ಹೋದರೆ ನಮಗೆ ಒಂದಿನೂ ಅವರು ರಿಟರ್ನ್ ಕಳಿಸಿಲ್ಲ. ನಮಗೆ ಸಾಲ್ವ್ ಮಾಡೇ ಕಳಿಸಿದ್ದಾರೆ. ಪೈಲೇನು ಬಂದಿತ್ತು ರೀ, ಈ ಥರ ಹೈಕೋರ್ಟ್ ಆರ್ಡ್ರ್ ಇದೆ. ಪೈಲೇನು JCB ತಂದು ತುಂಬ್ಕೊಂಡು ಹೋಗಿದ್ದಾರೆ. 10 ಸಾರಿ ಆಗಿದ್ದಾರೆ. ಲಾಠಿ ಚಾರ್ಜು ಮಾಡಿದ್ದಾರೆ. ಮತ್ತೆ ನಾವು ಸರ್ ಮನೆ ಹತ್ರ ಹೋಗಿ 2-3 ದಿನ ನಿಂತು ಎಷ್ಟೇ ಅವ್ರು ಸಿಗೋವರೆಗೂ ನಿಂತು ಬೆಳಗ್ಗೆ ನಮ್ಗೆ ಸಾಲ್ವ್ ಮಾಡಿ ಕಳಿಸಿದ್ದಾರೆ. ಒಂದಿನೂ ನಮ್ಗೆ ಅಪ್ಸಾಸ್ ಮಾಡಿ ಕಳಿಸಿಲ್ಲ. ಅವ್ರು ಇರೋವರೆಗೂ ನಮಗೆ ಒಂದು ಭಯ ಇಲ್ಲ ಮೇಡಮ್. ಅವ್ರು ಇರೋವರೆಗೂ. ನಿಮ್ಮದು ಫುಟ್ಪಾತ್ ಮೇಲೆ ಇರೋ ಅಂಗಡಿನೇ, ನಿಮಗೆ ನೋಟಿಸ್ ಏನಾದರೂ ಬಂದಿದೆಯಾ? ನಮ್ಗೆ ಯಾವುದೂ ನೋಟಿಸ್ ಕೊಟ್ಟಿಲ್ಲ. ಯಾವುದೋ ಮೌಖಿಕವಾಗಲೇ ಆಗಲಿ ಅಥವಾ ಇದರಲ್ಲೇ ಆಗಲಿ ಯಾವುದು ನಮಗೆ ಕೊಟ್ಟಿಲ್ಲ. ನೋಟಿಸ್ ಏನು ಕೊಟ್ಟಿಲ್ಲ. ಬಟ್ ಗೊತ್ತಾಗಿದೆ ತೆಗಿತಾರೆ ಅಂತೇಳಿ. ಈಗ ಒಂದೊಂದು ದಿವಸ ಒಂದೊಂದು ಥರ ಹೇಳಿಕೆ ಕೊಡ್ತಾ ಇರೋದ್ರಿಂದ ನಾವು ಏನೂ ಹೇಳೋಕ್ಕಾಗ್ತಾಯಿಲ್ಲ. ಈ ತೆಗಿಯೋದು ಬಿಡೋದು ಅನ್ನೋ ಇದರಲ್ಲೇ ಇದ್ದೀವಿ, ಅಭದ್ರತೆಯಲ್ಲಿ. ಆದರೆ ತೆಗೀಲಿ ಬೇಡ ಅನ್ನಲ್ಲ. ಎಲ್ಲಿ ತೊಂದರೆ ಇದೆ ಅಲ್ಲಿ ತೆಗೆದವರಿಗೆ ಪರಿಹಾರನೂ ಕೊಡಬೇಕು. ಅವರು ನಿತ್ಯ ಅವರು ಫೈನಾನ್ಸು ಅದು ಇದು ಅಂತ ಅವ್ರ ಕಮಿಟ್ಮೆಂಟ್ಸಲ್ಲಿ ತಗೊಳ್ಕೊಂಡಿರ್ತಾರೆ. ಅವ್ರಿಗೆ ಆದ ಒಂದು ಕಷ್ಟ, ಅದಕ್ಕೇನಾದರೂ ವ್ಯವಸ್ಥೆ ಮಾಡಿದರೆ ಉತ್ತಮ ಇತ್ತು. ಒಂದೇ ಸಲ ಏಕಾಏಕಿ 5 ದಿವಸ ಟೈಮ್ ಕೊಟ್ಟರು, 6ನೇ ದಿವಸದಿಂದನೇ ಇವರು ತೆರವು ಕಾರ್ಯಾಚರಣೆ ಅಂತ ಮಾಡಿಬಿಟ್ಟು ಎಲ್ಲರಿಗೂ ತೊಂದರೆ ಕೊಟ್ಟರು. ಇದು ಸರ್ಕಾರಕ್ಕೆ ಯಾವ ರೀತಿ ಇವಾಗ ನಾರ್ಮಲ್ ಸಾರ್ವಜನಿಕರಿಗೂ ತೊಂದರೆ ಆಗ್ತಾಯಿದೆ. ಓಕೆ, ಅದಕ್ಕೆ ತಕ್ಕನಾದ ಪರಿಹಾರನೂ ಮಾಡಬೇಕಲ್ವಾ. ಅದು ಮಾಡ್ದಿರೇ ಏಕಾಏಕಿ ಎಲ್ಲ ತೆಗೆಸ್ಬಿಟ್ಟು ಇವ್ರಿಗೇನು ತೊಂದರೆ ಇಲ್ದಂಗೆ ಮಾಡಿಬಿಟ್ರೆ ಅವ್ರ ಜೀವನಕ್ಕೆ ಯಾರು ಜೀವನ ಭದ್ರತೆ ಯಾರು ಕೊಡ್ತಾರೆ ಅಲ್ವಾ. ಅವ್ರ ಮಕ್ಕಳದು ಎಲ್ಲ ಇರುತ್ತೆ. ಹೌದೌದು, ತುಂಬ 100ಕ್ಕೆ 99 ಭಾಗ ಎಲ್ಲ ಫೈನಾನ್ಷಿಯಲ್ ತಗೊಳಕೊಂಡಿರೋರೇ.
ದಿನ ಅವರು ದುಡ್ಡು ಬಡ್ಡಿಗೆ ತಗೊಂಡು ಒಂದು ಪದಾರ್ಥ ಎಲ್ಲ ತೊಗೊಂಬಂದು ಮಾರಬೇಕು. ಆಗಿರ್ಬೇಕಂದ್ರೆ ಅವ್ರಿಗೂ ಅವ್ರದ್ದೇ ಆದ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು. ಕೊಡ್ದಿರ ಮತ್ತೆ ಎಲ್ಲಿ ತೊಂದರೆ ಇದೆ ಅಲ್ಲಿ ತೆಗಿಸ್ಲಿ, ತೊಂದರೆ ಇಲ್ದಿರೋ ಕಡೆನೂ ತೆಗಿಸಿ ಅವರು ವಸ್ತುಗಳನ್ನೆಲ್ಲ ಇವರು ನಾಶ ಮಾಡಿ ಮತ್ತೆ ಅವ್ರು ಬಂಡವಾಳ ಹಾಕ್ಬೇಕಂದ್ರೆ ಯಾರು ಎಲ್ಲಿಂದ ತರ್ತಾರೆ? ಮತ್ತೆ ನೀವು ಅಂಗಡಿ ಇಟ್ಕೊಂಡಿರೋದು ನಂದು ಈಗ ಹತ್ರ 32 ವರ್ಷ ಆಯಿತು. 32 ವರ್ಷದಿಂದ ಇಟ್ಕೊಂಡು ಈಗ ಏಕಾಏಕಿ ಹೌದು. ತೆಗೆದ್ರೆ ಎಲ್ಲಿ ಹೋಗೋದು? ಹೌದು ಹೌದು ಹೌದು. ಈಗ ಏನ್ ಮಾಡ್ಬೇಕಂತಿದ್ರೆ ಒಂದ್ ವೇಳೆ ನೋಟಿಸ್ ಕೊಟ್ರು ಅನ್ಕೊಳ್ಳಿ, ನೋಟಿಸ್ ಕೊಟ್ಮೇಲೆ ಹೌದು ಬಂದಿಲ್ಲ, ಬಂದರೂ ನಾವೇನು ಮಾಡೋಕ್ಕಾಗಲ್ಲ, ತೆಗಿಲೇಬೇಕಾಗುತ್ತೆ. ಒಂದು ನಿಮಿಷ ಸಿಗರೇಟ್ ಕೊಟ್ಬಿಡ್ತೀನಿ. ನಾವೇನು ಮಾಡೋಕ್ಕಾಗಲ್ಲ, ತೆಗಿಲೇಬೇಕಾಗುತ್ತೆ. ನಾವು ಸರ್ಕಾರದ ವಿರುದ್ಧವಾಗಿ ನಿಂತು ಹೋರಾಟ ಮಾಡೋ ಇದಿಲ್ಲ ನಮಗೆ. ಆದ್ರೂ ನಮ್ಮ ಕಷ್ಟಕ್ಕಾದರೂ ಅವರು ಯೋಚನೆ ಮಾಡಬೇಕು. ಮೊದಲು 100% ಅಂದರು, ಇವಾಗ 80% ಅಂದರು, ಇವಾಗ 20% ಬಿಡ್ತೀವಿ, 80% ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ. ಅವರೆಲ್ಲ ಇನ್ನೂ ಗೊಂದಲದಲ್ಲಿದ್ದಾರೆ. ಅದಕ್ಕೆ ತಕ್ಕನಾಗಿ BBMP ಅಧಿಕಾರಿಗಳು ಹೇಳೋರು ಕೇಳೋರು ಯಾರೆಲ್ಲ ಅವ್ರು ಎಲ್ಲಂದ್ರಲ್ಲೇ ನುಗ್ತಾ ಇದ್ದಾರೆ, ತೆಗಿತಾ ಇದ್ದಾರೆ, ನಾಶ ಮಾಡ್ತಾ ಇದ್ದಾರೆ. ಮಾಡಲಿ. ಇವಾಗ ಕಟ್ಟಡ ಕಟ್ಟಿರೋರು ಇಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳವರು ಫುಟ್ಪಾತ್ಗೆ ಇರ್ತ ಮುಂದೆವರೆಗೂ ಮೆಟ್ಲು ಮಾಡಿರ್ತಾರೆ, ಅಂಥವನ್ನೆಲ್ಲ ತೆಗಿಸ್ಲಿ. ಆ ಥರ ಎಷ್ಟು ತುಂಬ ಇದೆ. ಮತ್ತು ಬಿಲ್ಡಿಂಗ್ ಕಟ್ಟಿರ್ತಾರೆ, ಎದುರುಗಡೆ ಫುಟ್ಪಾತ್ಗೆ ಶೀಟ್ ಹಾಕಿ ಕವರ್ ಮಾಡಿಬಿಟ್ಟಿರ್ತಾರೆ, ಅಂಥವೆಲ್ಲ ತೆಗಿಲಿ. ಇಲ್ಲೇ ಎದುರುಗಡೆನೇ ಇದೆ, ನಾನೇ ತೋರಿಸ್ತೀನಿ. ಅವನು ಮೋರಿವರೆಗೂ ಬಿಲ್ಡಿಂಗ್ ಕಟ್ಟಿದ್ದಾನೆ. ಮೋರಿಂದ 4-5 ಅಂಗಡಿ ಇದೆ. ಒಂದು 5 ಅಂಗಡಿ ಮುಂದಕ್ಕೆ ಫುಲ್ಲು ಇದಾಕಿ ಪೈಪ್ ಹಾಕಿ ಶೀಟ್ ಹಾಕಿ ಬಿಟ್ಟಿದ್ದಾನೆ. ಆ ಅಂಗಡಿಯವ್ರು ಏನು ಮಾಡ್ತಾರೆ, ಇಲ್ಲಿವರೆಗೂ ಫುಟ್ಪಾತ್ ಅವ್ನು ಪೈಪ್ ಎಲ್ಲಿವರೆಗೂ ಹಾಕಿದ್ರೆ ಅಲ್ಲಿವರೆಗೂ ಅವರು ವಸ್ತುಗಳನ್ನ ಇಟ್ಕೊಂಡು ಕೂತ್ಕೊಳ್ತಾರೆ. ಅಂಥವ್ರನ್ನೆಲ್ಲ ತೆಗಿಸ್ಲಿ. ಅದು ಪಾದಚಾರಿ ಮಾರ್ಗ ಅಲ್ವಾ? ಹಾಗೆ ಅಲ್ವಾ? ಅದೊಂದೇ ಅಲ್ಲ, ಈ ಸರ್ಕಾರಿ ಸಂಬಂಧಪಟ್ಟಿದ್ದು ಎಷ್ಟೋ ಕಟ್ಟಡಗಳು, ಇವಾಗ ಸುಲಭ ಶೌಚಾಲಯ ಆಗಿರ್ಬೋದು, ಅದು ಸೈಡಲ್ಲೇ ಪೂರ್ತಿ ಫುಟ್ಪಾತ್ ಅಕ್ವೈರ್ ಆಗಿದೆ. ಆ ಥರದ್ದು ನಿಮ್ಗೆ ತುಂಬ ತೋರಿಸ್ತೀನಿ. ಇಂದಿರಾ ಕ್ಯಾಂಟೀನ್ ಇದೆ, ಆ ಥರ ಫುಟ್ಪಾತ್ ಮೇಲೆ ಇಂದಿರಾ ಕ್ಯಾಂಟೀನ್ ಇದೆ, ಆಯಿತಾ? ಕನೆಕ್ಟಿವಿಟಿ ರೋಡು, ಹೈವೇಗೂ ಸಬ್ ಹೈವೇಗೂ ಇರೋ ಕನೆಕ್ಟಿವಿಟಿ ರೋಡಲ್ಲಿ ನೀವು ಮಾರ್ಕೆಟ್ ಮಾಡಿದ್ದೀರಾ, ಅದು ಯಾವ ಕಾನೂನು? ಕನೆಕ್ಟಿವಿಟಿ ರೋಡಲ್ಲಿ, ಸರ್ವಿಸ್ ರೋಡಲ್ಲಿ ನೀವು ಇಂದಿರಾ ಕ್ಯಾಂಟೀನ್ ಮಾಡಿದ್ದೀರಾ, ಮತ್ತು ಇದು ಏನದು ಮಡವಾಳ ಮಾರ್ಕೆಟ್ ಮಾಡಿಟ್ಟಿದ್ದೀರಾ, ಅದೇ ಅವನೇ. ಒಬ್ರಿಗೊಂದು ಮಾಡಬೇಡಿ. ಮಾಡಿದ್ರೆ ಪೂರ್ಣ ಪ್ರಮಾಣವಾಗಿ ಮಾಡಿಬಿಡಿ. ಅವಾಗ ನಿಮಗೂ ಹೆಸರು ಇರುತ್ತೆ, ಸಾರ್ವಜನಿಕ ವಲಯದಲ್ಲಿ ನಿಮಗೂ ಹೆಸರು ಇರುತ್ತೆ. ಇಲ್ಲ ಅಂದರೆ ಈ ಹೆಸರು ಕೆಡಿಸ್ಕೊಳ್ತಾರೆ ಸರ್ಕಾರ. ಈ ಏರಿಯಾದಲ್ಲಿ ಇಲ್ಲಿರೋ ಫುಟ್ಪಾತ್ನಲ್ಲಿ ಓಡಾಡೋರಿಗೆ ಏನು ಸಮಸ್ಯೆ ಆಗಿಲ್ವಾ? ಈಗ ನಿಮ್ಮ ಅಂಗಡಿಯಿಂದ ಇಲ್ಲ ನಾವು ನೋಡಿ, ಇವಾಗ ನಾನು ನೋಡಿ ಇಲ್ಲಿಂದ ಅಲ್ಲಿವರೆಗೂ ಇದು ಕೋರಮಂಗಲ ಫಸ್ಟ್ ಬ್ಲಾಕು, ಜಕ್ಷಂದ್ರ ಎಕ್ಸ್ಟೆನ್ಷನ್ಗೆ ಸಂಬಂಧಪಡುತ್ತೆ. ಈ ರಸ್ತೆಯಲ್ಲಿ ಜನ ಓಡಾಡೋದಕ್ಕೆ ನಾವು 2 ಮೀಟ್ರ್ ಅಷ್ಟು ಬಿಟ್ಟೆ ಅಂಗಡಿಗಳು ಹಾಕ್ಸಿರೋದು. ನಂದು ಹಿಂದೆ ಮುಂದೆ ಜಾಗ ಬಿಟ್ಟು ನಾನು ಮರದ ಇದರಲ್ಲಿ ಯಾರು ಮರ ದಾಟ್ಕೊಂಡು ಬರೋಕ್ಕಾಗಲ್ಲ. ಹಾಗಾಗಿ ನಾನು 2 ಕಡೆ ಜಾಗ ಬಿಟ್ಟು ನಾನು ಮಾಡ್ಕೊಂಡಿದ್ದೀನಿ. ನಮ್ಮಂಥವ್ರದ್ದು ಯೋಚನೆ ಮಾಡಬೇಕಲ್ವಾ? ನಾವು ಯೋಚನೆ ಮಾಡಿ, ನಮಗೂ ಗೊತ್ತು ನಮ್ಮಿಂದ ಸಾರ್ವಜನಿಕ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಆ ಕಡೆ ಮತ್ತು ಈ ಕಡೆ ಹಿಂದ್ಗಡೆ 2 ಕಡೆನೂ ನಾವು ಓಡಾಡೋದಕ್ಕೆ ಜಾಗ ಬಿಟ್ಬಿಟ್ಟು ಮಾಡಿದ್ದೀವಿ. ಮತ್ತು ಅವ್ರಿಗೆಲ್ಲ ಹಿಂದೆ ಹಾಕ್ಸಿದ್ದೀವಿ. ಅವರೆಲ್ಲರಿಗೂ ಮುಂದೆ ಓಡಾಡೋದಕ್ಕೆ ಮುಂದೆ ನಾವು ಜಾಗ ಬಿಟ್ಟಿದ್ದೀವಿ. ಈಗ ಪರಿಹಾರ ಕೊಡೋದಿದ್ರೆ ಓಕೆ, ನಾವು ತೆರವು ಮಾಡಿದ್ರು ಪರವಾಗಿಲ್ಲ ಅಂತಿದ್ರಲ್ವಾ? ಪರಿಹಾರ ಅಂದ್ರೆ ಯಾವ ತರ? ಅಂದ್ರೆ ಬೇರೆ ಪರಿಹಾರ ದುಡ್ಡು ಬೇಡ. ದುಡ್ಡು ಕೊಟ್ಟು 3 ದಿವಸಕ್ಕೆ ಹೊಂಟೋಗುತ್ತೆ. ದುಡ್ಡು ಅವಶ್ಯಕತೆ ಇಲ್ಲ. ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ಲಿ. ಬೇರೆ ವ್ಯಾಪಾರ ಮಾಡೋರಿಗೆ ನಾವು ಸ್ವಾವಲಂಬಿಗಳು ಅಲ್ವಾ? ನಾವು ಅವತ್ತಿನ ನಮ್ಮ ದುಡ್ಡು ಹಾಕಿ ನಾವು ಸಂಪಾದನೆ ಮಾಡಿ ನಾವು ಜೀವನ ಮಾಡ್ತಾ ಇರೋದು. ನಮ್ಗೆ ಜಾಗ ಕೊಡಲಿ, ಜೀವನ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಲಿ ಅಷ್ಟೇ. ಅವ್ರೇನು ನಮಗೇನು ಕೊಡೋದು ಬೇಡ. ನಮ್ಮ ಸಾಲಗಳನ್ನ ನಾವೇ ತೀರಿಸ್ಕೊಳ್ತೀವಿ. ನಮ್ಮ ಕಷ್ಟಕ್ಕೆ ಅವರು ಜೀವನ ಮಾಡೋದಕ್ಕೆ ನಮ್ಗೆ ಜಾಗ ಕೊಟ್ಟರೆ ಸಾಕು. ಇವಾಗ ಬೇರೆ ಕಡೆ ಎಲ್ಲ ತೆಗ್ದಿರೋದು ನೋಡಿದ್ದೀರಾ? JP ನಗರ ಆಗಿರ್ಬೋದು, ಮಲ್ಲೇಶ್ವರಂ, ಎಷ್ಟೋ ವರ್ಷಗಳಿಂದ ಅವರು ಫುಟ್ಪಾತ್ ಈಗ ಏಕಾಏಕಿ ತೆಗೆದ್ರು. ಹಳ್ಳಿ ನಾವು ಸತ್ತೇ ಹೋಗ್ತೀವಿ, ಇರೋದಿಲ್ಲ ಅಂತ ಹೋರಾಟ ಮಾಡಿದ್ರು ಸರ್ಕಾರ ನೋಡ್ಲಿಲ್ಲ. ಕೇಳಲ್ಲ ಅವರು. ಕೇಳ್ತಾ ಇಲ್ಲ. ಅವ್ರಿಗೆ ಮನಸ್ಸಿಲ್ಲ, ಕಣ್ಣು ಇಲ್ಲ, ಮನಸ್ಸು ಇಲ್ಲ ಅವ್ರಿಗೆ. ನಾವೇನು ಹೇಳೋಕ್ಕಾಗಲ್ಲ. ಈಗ ಕೆಲವರು ಹೇಳ್ತಾರೆ ಈ ಗೌರ್ಮೆಂಟ್ ಬಂದ್ಮೇಲೆ ಹೀಗೆ ಮಾಡ್ತಾ ಇದೆ, ಯಡಿಯೂರಪ್ಪ ಇದ್ದಾಗ ಸಿದ್ದರಾಮಯ್ಯನವರು ಹೀಗೆ ಮಾಡಲಿಲ್ಲ. ಅಲ್ಲ, ಹೌದು. ಇದು ಇವರು ರೂಲ್ಸು ಏನಾಗಿದೆ, ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಿರೋದು 2014ರಲ್ಲಿ. ಅವಾಗಿಂದ ಸುಮ್ಮನೆ ಇದ್ದು ಈಗ ಏಕಾಏಕಿ ಮಾಡಿ ನೀವು ನಿಮ್ಮ GBA ಹೆಸರಲ್ಲಿ ನಿಮ್ಮ ದರೋಡೆ ಮಾಡ್ಕೊಳ್ಳೋದಕ್ಕೆ ನೀವು ಎಲ್ಲರನ್ನೂ ತೊಂದರೆ ಕೊಡೋದು ತಪ್ಪು. ಆ ವಿಷಯದಲ್ಲಿ ನಮ್ಮ MLA ಒಳ್ಳೆಯವರು. ನಮ್ಮ MLA ಬಂದು ರಾಮಲಿಂಗಾರೆಡ್ಡಿ ಸಾಹೇಬರು, ಅವರು ಒಳ್ಳೆಯವರು. ಅವರು ಇವತ್ತವರೆಗೂ ನಮ್ಗೆ ತೊಂದರೆ ಕೊಟ್ಟಿಲ್ಲ. ಅವರು ಅದನ್ನೇ ಹೇಳ್ತಾ ಇರೋದು. ಅವ್ರಿಗೆ ಏನಿದೆ ಪರಿಹಾರ ಕೊಟ್ಟು ಮಾಡಿಸಿ ಅಂತಲೇ ಅವರು ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ. ಹೌದು, ವ್ಯಾಪಾರ ಆಗೋ ಜಾಗದಲ್ಲಿ, ವ್ಯಾಪಾರ ಆಗೋ ಜಾಗ ಕೊಡಬೇಕು. 30 ವರ್ಷದಿಂದ ಇಲ್ಲೇ ಇದ್ದೀನಿ ಅಂತ ಹೇಳಿದ್ರಿ. ಇಲ್ಲಿ ಕಸ್ಟಮರ್ಸು ಪ್ರತಿನಿತ್ಯ ನಿಮ್ದು ಅಂಗಡಿ ಅಂತ ಹಿಂಗೆ ಬರ್ತಾರೆ. ಬೇರೆ ಕಡೆ ಹೋದ ತಕ್ಷಣನೂ ಪಿಕಪ್ ಆಗಬೇಕಲ್ಲ ಬಿಸ್ನೆಸ್. ಹೌದು, ಆಗಲ್ಲ. ಅವರು ಅದನ್ನೇ ಹೇಳ್ತಾ ಇರೋದು.
ಎಲ್ಲೋ ತೊಗೊಂಡೋಗ್ಬಿಟ್ಟು ಇವಾಗ ಒಳಗಡೆ ಖಾಲಿ ಜಾಗ ಇದೆ, ಸರ್ಕಾರದ ಒಂದು 20 ಕುಂಟೆ ಜಾಗ ಇದೆ, ಅಲ್ಲಿ ಮಾಡ್ತೀವಿ ಅಂತಂದರೆ ಅಲ್ಲಿ ಯಾರು ಬರ್ತಾರೆ? ಯಾರು ಬರೋಲ್ಲ. ಆಗೋ ಕತೆ ಎಲ್ಲ ಅದು. ಇರೋ ಜಾಗದಲ್ಲೇ ಏನಾದರೂ ವ್ಯವಸ್ಥೆ ಮಾಡೋದು ಉತ್ತಮ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.